ಇವಾಗ ನಾವಿವಾಗ ಹೋಗ್ತಾ ಇರೋದು ಒಂದು ರೆಸಾರ್ಟ್ಗೆ. ಸೊ ಹೇಗಿದೆ ಏನು ಔಟ್ಫಿಟ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿನ ಸ್ಪೆಷಲ್ ಮಲ್ನಾಡ್ ಅಕ್ಕಿ ರೊಟ್ಟಿ ಆ್ಯಂಡ್ ಬಂದಿರೋ ರೆಸಾರ್ಟ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದೇ ರೆಸಾರ್ಟ್. ನಮಸ್ಕಾರ, ವೆಲ್ಕಮ್ ಟು ಕಿರಣ್ ಯಶು ಜೋಡಿ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ನಮ್ಮ ಊರಿಗೆ ಬಂದಿದ್ದೀವಿ. ಸೊ ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅನ್ನಿಸ್ತು. ಫ್ಯಾಮಿಲಿ ಪೂರ ತುಂಬ ದಿನ ಆಗಿರುತ್ತೆ, ನೀವು ಕೂಡ ನೋಡಿ. ಇವತ್ತಿನ ನನ್ನ ಔಟ್ಫಿಟ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಹಳ್ಳಿಗೆ ಬಂದಮೇಲೆ ಹಳ್ಳಿ ಥರನೇ ಇರಬೇಕು ಅಂತ ನಾವು ಅಮ್ಮನ ನೈಟಿನ ಹಾಕೊಂಡಿದ್ದೀನಿ. ಹೆಂಗೆ ಕಾಣಿಸ್ತದೆ ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚರಿತ್ ಅವರು ನೋಡಿ ಹೆಂಗೆ ಎಷ್ಟು ದೊಡ್ಡ ಹುಡುಗ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಹಾಯ್ ಮಾಡಿ. ಹಾಯ್ ಎಲ್ರಿಗೋನು ಹಾಯ್ ಏನೋ. ಈ ಕ್ಯಾಮ್ರಾ ಮುಂದೆ ಮಾತಾಡಲ್ಲ, ಕ್ಯಾಮ್ರಾ ಏನಾದ್ರು ಆಫ್ ಆಯ್ತು ಅನ್ಕೊಳ್ಳಿ, ಅವ್ನು ನಾನ್ ಸ್ಟಾಪು ಅಲ್ವಾ. ನೋಡ್ಕೊಂಡು ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಬ್ಯಾಕ್. ಕಿರಣ್ ಯಶು ಜೋಡಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ಬಾಯ್. ಯೂಟ್ಯೂಬ್ನ ಚೆನ್ನಾಗಿ ಬಂದಿದೆ. ಫಸ್ಟು ನಮ್ಮ ಕಿರಣ್ ಅವರು ಈ ಕಡೆಗೆ ಬನ್ನಿ. ಸೊ ಗೈಸ್ ನೋಡಿ ಎಷ್ಟು ಗಿಡಗಳು ಎಲ್ಲ ಏನು ಸಕ್ಕದಾಗಿದೆ ಅಂತ ಹೇಳ್ಬಿಟ್ಟು. ಹಾಂ ಹೇಳಿ, ಎಷ್ಟು ದಿನ ಇಲ್ಲ, ಎಷ್ಟು ದಿನ ಆದ್ಮೇಲೆ ಬರ್ತಿದ್ದಾರೆ, ಹೆಂಗ ಅನಿಸ್ತೈತೆ? ಅವರು ಫುಲ್ ಬ್ಯುಸಿ ಆಗಿದ್ದಾರೆ. ಹೇಳಿ ಬೇಗ. ಬೆಂಗಳೂರಲ್ಲೇ ಚಳಿ, ಇಲ್ಲಿ ಇನ್ನೂ ಚಳಿ, ಅದಕ್ಕೆ ಎದ್ದೇ ಇಲ್ಲ. ಸೊ ಗೈಸ್ ನಮ್ಮ ಫಸ್ಟ್ನೇ ಅಣ್ಣ ಇಲ್ಲಿ. ಅವರು ಸ್ವಲ್ಪ ಕ್ಯಾಮ್ರಾ ಮುಂದೆ ಬರೋಕ್ಕೆ ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ ಇಬ್ರು. ಸೊ ಇವಾಗ ಒಳಗಡೆ ಹೋಗೋಣ. ನಮ್ಮ ಮನೆ ಹೋಮ್ ಟೂರ್ ಆಲ್ರೆಡಿ ಮಾಡಿದ್ದೀನಿ, ಬೇಕು ಅಂದರೆ ಇನ್ನೊಂದ್ಸಲಿ ಮಾಡ್ತೀನಿ. ಫುಲ್ ಎಲ್ಲ ಏನೇನೋ ಮಾಡಿದ್ದಾರೆ. ಇವಾಗ ನಮ್ಮ ಧನ್ವಿತ್ ಮನೆ ಬಾರ ಇಲ್ಲಿ. ಧನ್ನಿ ಅವರು ನೆನ್ನೆ ಬರ್ಡೇ ಆಗೈತೆ, ಇನ್ನೊಂದ್ಸಲಿ ವಿಶ್ ಮಾಡೋಣ, ಎಲ್ಲರೂ ವಿಶ್ ಮಾಡಿ. ಈ ಕಡೆ ಕೈ ಕೊಡಿ, ಪರವಾಗಿಲ್ಲ. ನೋಡಿ ಗೈಸ್ ಎಷ್ಟು ದೊಡ್ಡದಾಗಿದ್ದಾನೆ, ಹೆಂಗಿದ್ದವನು. ಪಕ್ಕದಲ್ಲಿ ಫೋಟೋ ಹಾಕ್ತೀನಿ ನೋಡಿ ಹೆಂಗಿದ್ದ, ಇವಾಗ ಹೆಂಗಾಗಿದ್ದಾನೆ ಅಂತ. ಹಾಂ ಹಾಂ ಶಂದಿ ಎಷ್ಟು ಹೋಗಿದ್ದಾನೆ ಅಂತ ಅವನು. ಬರ ಅಜ್ಜಿ, ಅಜ್ಜಿ ಹುಷಾರಿಲ್ಲ ಅವರಿಗೆ. ಹಾಯ್ ಮಾಡಿ ಹೆಂಗೆ. ಸೊ ಗೈಸ್ ನಮ್ಮ ಮನೆ ದೇವರು ಇಲ್ಲಿ ಈ ಥರ ಪೂಜರು ದೊಡ್ಡದಾಗಿ ಪೂಜೆ ಮಾಡ್ತಾ ಇದ್ದಾರೆ. ಇವಾಗ ಎಷ್ಟೋ ಹೊತ್ತಿನ ಮೇಲೆ ನಮ್ಮಮ್ಮ ಇವಾಗ ಬಂದಿದ್ದಾರೆ ಎಲ್ಲ ಕೆಲಸ ಮುಗಿಸಿ. ನೋಡಿ ನಮ್ಮಮ್ಮ ಮಾತ್ರ ಯಾರು ಚೇಂಜ್ ಆದರೂ ನಮ್ಮಮ್ಮ ಚೇಂಜ್ ಆಗಿರಲ್ಲ, ಹೆಂಗಿತ್ತೋ ಹಂಗೆ ಐತೆ. ತಿರ್ಗಮ್ಮ ಕಿಡಿಕೆ ಹಾಯ್ ಮಾಡೋದು. ಏನೇನು ತಿಂಡಿ ಇದೆ ಅಂತ ತೋರಿಸ್ತೀನಿ. ಫಸ್ಟ್ ಪಲಾವ್ ನೋಡಿ, ನಮ್ಮನೇಲಿ ದೋಸೆ ಮಾಡಿದ್ರೆ ಹೆಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇದು ನಮ್ಮನೇಲಿ ತಟ್ಟೆ ದೋಸೆ ಅಂತ ಹೇಳ್ತಾರೆ. ಹಾಯ್ ಇವತ್ತಿನ ತಿಂಡಿ ಬಂದು ಒಂದು ದೋಸೆಗೆ 3 ಥರ ವೆರೈಟಿ. ಆಮೇಲೆ ಇನ್ನೂ ಪಲಾವ್ ಇದೆ, ಇದನ್ನು ತಿಂದ್ಬಿಟ್ಟು ಆಮೇಲೆ ಏನು ನಿಂದು ನಿಗಡು. ನಮಸ್ಕಾರ ಮಾಡ್ಕೊಂಬಲ್ಲಿ ಲೈನಾ ಆ ಕಡೆಗೆ ಈ ಕಡೆಗೆ. ಹಾ ಬಾ. ಔಟ್ ಮುಗೀತು. ಕಬಡ್ಡಿ ಕಬಡ್ಡಿ ಯಾರು ಹಿಂಗ ಆಡ್ತಾರೆ? ಜೂಟಾಟವಾ ಅದು? ಜೂಟಾಟ ಸೊ ಗೈಸ್ ಇವಾಗ ಆಲ್ಮೋಸ್ಟ್ ಎಲ್ಲ ತಿಂಡಿ ಗಿಂಡಿ ಎಲ್ಲ ಆಗಿ ಸ್ವಲ್ಪ ರೆಡಿಯಾಗಿ ಯಾವ ಥರ ರೆಡಿ ಆಗಿದ್ದೀನಿ ಅಂತ ತೋರಿಸ್ತೀನಿ. ಒಂಚೂರು ತೋರಿಸಿ ನನ್ನ ಡ್ರೆಸ್ನ. ಸೊ ನನ್ನ ಡ್ರೆಸ್ ಬಂದು ಈ ಥರ ಕಾಣಿಸ್ತಾ ಇದೆ. ಸೊ ಇದ್ರ ಡ್ರೆಸ್ ಲಿಂಕ್ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಇನ್ಸ್ಟಾಗ್ರಾಮಲ್ಲೂ ಕೂಡ ಪೋಸ್ಟ್ ಮಾಡಿರ್ತೀನಿ. ಸೊ ನಾವಿವಾಗ ಹೋಗ್ತಾ ಇರೋದು ಒಂದು ರೆಸಾರ್ಟ್ಗೆ. ಸೊ ಹೇಗಿದೆ ಏನು ಎತ್ತ ಎಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ಮೇಲೆ ಪೂರ ಡೀಟೇಲ್ಸ್ ಕೊಡ್ತೀನಿ. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಕಿರಣ್ ಅವರು ರೆಡಿ ಆಗಿದ್ದಾರೆ ನೋಡಿ, ಆ್ಯಂಡ್ ಧನ್ವಿತ್ ಅವರು ಹಾಯ್ ಮಾಡಿ. ಧನ್ವಿತ್ ಅವರೇ, ಸೊ ಆರ್ ಯು ರೆಡಿ? ಎಸ್. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಜನ ಇರ್ತಾರೆ ಅಂತ ಅನ್ಕೊತೀನಿ, ಏನು ಅಂತ ಗೊತ್ತಿಲ್ಲ. ಅಲ್ಲಿಗೆ ಹೋದ್ಮೇಲೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು.
ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಹೆಂಗಿದೆ ಅಂತ. ಇನ್ನೂ ಒಬ್ಬರು ಬರ್ತಾರೆ, ಅವರು ಸ್ನಾನ ಮಾಡ್ತಾ ಇದ್ದಾರೆ ಇನ್ನು. ಸೊ ಗೈಸ್, ನಾವಿವಾಗ ಬಂದಿರೋ ರೆಸಾರ್ಟ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದೇ ರೆಸಾರ್ಟ್ ನಾವು ಇವಾಗ ಬಂದಿರೋದು. ನಮ್ಮ ಜೊತೆ ಬಂದ್ಬಿಟ್ಟು ಸರಿ ಅಲ್ಲೋಗಿ ಕುಣಿತಿದ್ದಾರೆ ಇಬ್ಬರು ಅಲ್ಲಿ. ನಾವು ಊಟಕ್ಕೆ ಕರೆದ್ರೆ ಬಂದು ಗೇಮ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಊಟಕ್ಕೆ ಹೋಗಬೇಕು. ಅಲ್ಲೋಡಿ ಬಂದು ಇಲ್ಲಿನ ಸ್ಪೆಷಲ್ ಮಲ್ನಾಡ್ ಅಕ್ಕಿ ರೊಟ್ಟಿ ಆ್ಯಂಡ್ ಗೋಬಿ ಹಪ್ಪಳ ಏನೇನೋ ಇದೆ. ಬಟ್ ನಾನು ಸ್ವಲ್ಪ ಹಾಕಿಸ್ಕೊಂಡಿದ್ದೀನಿ, ಇನ್ನೂ ವೆರೈಟೀಸ್ ಇದೆ. ಅವರು ಕೂಡ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ. ಆ್ಯಂಡ್ ದನ್ನಿ ಮನ್ನಿ ಕೂಡ ಇಲ್ಲೇ ಇದ್ದಾರೆ. ಹೆಂಗಿದೆ ಅಕ್ಕಿ ರೊಟ್ಟಿಗೆ ರೇಟಿಂಗ್ ಕೊಡಿ. 10 ಓಕೆ. ನಾವು ಕೂಡ ನಮ್ಮ ರೊಟ್ಟಿನ ಬಿಟ್ಕೊಡೋಕ್ಕಾಗುತ್ತಾ? ಔಟ್ ಆಫ್ ಔಟ್ ಕೊಡ್ಬೋದು, ಹಂಗಿದೆ, ಸಕ್ಕತ್ತಾಗಿದೆ. ನಾವಿವತ್ತು ಬಂದಿರೋ ರೆಸಾರ್ಟ್ ಬಂದು ಸಂಕುಲ ರಿವರ್ ರೆಸಾರ್ಟ್ ಅಂತ ಹೇಳ್ಬಿಟ್ಟು. ಸೊ ನೋಡ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ತುಂಬ ನೇಚರ್ನ ಇಷ್ಟಪಡೋರು ಆ್ಯಂಡ್ ಎಕ್ಸ್ಪೆಷಲಿ ಸಕಲೇಶ್ಪುರಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ ಬರೋರಿಗೆ ಈ ಒಂದು ರೆಸಾರ್ಟ್ನ ನಾನು ಸಜೆಸ್ಟ್ ಮಾಡ್ತೀನಿ. ಫುಡ್ ಆಗಿರ್ಬೋದು, ಗೇಮ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ತುಂಬಾ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ಸಿಕ್ಕಾಬಟ್ಟೆ ತುಂಬ ಇಷ್ಟ ಆಗಿರೋಂಥ ರೆಸಾರ್ಟು. ಹಾಗೆ ಈ ಕಡೆ ಸಕಲೇಶ್ಪುರ ಬಂದಾಗ ಏನಾದರೂ ರೆಸಾರ್ಟ್ ಪ್ಲ್ಯಾನ್ ಮಾಡಿದ್ದೀರಾ ಅಂತಂದರೆ ಸೊ ಈ ಒಂದು ರೆಸಾರ್ಟ್ನ ನೀವು ಬುಕ್ ಮಾಡ್ಕೋಬೋದು. ಸೊ ಅಲ್ಲಿ ನೋಡಿ, ಅಲ್ಲಿ ಗ್ರೀನರಿ ಎಲ್ಲ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಸೊ ಮಕ್ಕಳು, ಏಜ್ ಆದವರು ನೋಡಿ, ಏಜ್ ಆದವರು ಕೂಡ ಬಂದು ಅಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಕಡೆ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಮಕ್ಕಳಿಗೆ ಅಂತಲೇ ಸ್ಪೆಷಲಾಗಿ ಗೇಮ್ಸ್ ಅದೆಲ್ಲ ಇದೆ. ನನಗಂತೂ ಪರ್ಸ್ನಲಿ ಸಿಕ್ಕಾಬಟ್ಟೆ ಇಷ್ಟ ಆಗಿರೋಂಥ ರೆಸಾರ್ಟು. ಸೊ ನಿಮ್ಗೆ ಯಾವ್ದಾದ್ರು ಬೇಕು ಅಂತಂದರೆ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಬೇಗ ಬುಕ್ ಮಾಡ್ತೀನಿ. ಹಾಯ್ ಮಾಡು ವಿಸ್ಮಯ. ಹಾಯ್, ಯಾವುದು ನಿಮ್ಮದು ರೆಸಾರ್ಟು? ಇದೇನಾ? ಏನೇನಿದೆ ಇಲ್ಲಿ? ಆಕ್ಟಿವಿಟೀಸ್ಗಳು, ಫುಡ್ಡು ಕೊಡ್ತಾರೆ, ಮತ್ತೆ ಟ್ರಾಂಪೋಲಿನ್ ಇದೆ, ಮತ್ತೆ ಎಲ್ಲ ಬೇಗ ಬನ್ನಿ, ರೂಮ್ಗಳು ಎಲ್ಲ ಬೇಗ ಬನ್ನಿ, ಎಂಜಾಯ್ ಮಾಡಿ. 7 ಸೆಕೆಂಡ್ ಸಾಹಸ ಮಾಡ್ತೇವೆ ನೋಡಿ. ನನ್ನ ಪರ್ಸ್ನಲ್ ನಮ್ಮದು ಅಂತ ಹೇಳ್ತಾ ಇಲ್ಲ. ಸೊ ಪರ್ಸ್ನಲ್ ಆಗಿ ಅವ್ರ ಒಪಿನಿಯನ್ ಏನಿದೆ ಅಂತ ಕೇಳೋಣ ಬನ್ನಿ. ಸೊ ನೋಡಿ ಅವ್ರ ಒಪಿನಿಯನ್ ಏನು ಹೇಳ್ತಾರೆ, ಯಾವ್ದು ಇಷ್ಟ ಆಯಿತು ಹೇಳ್ಬಿಟ್ಟು. ಪರವಾಗಿಲ್ಲ ಹೇಳಿ. ನಮಸ್ತೆ, ನಮ್ಮ ಹೆಸರು ಅನ್ನುವಂಥ ಚಂದ್ರಪಟ್ಟಣದಿಂದ ಬರ್ತೀವಿ. ಈ ರೆಸಾರ್ಟು ಸಂಕುಲ ರೆಸಾರ್ಟ್. ಈ ರೆಸಾರ್ಟು ತುಂಬ ದಿನದಿಂದ ಆಸೆ ಪಟ್ಟಿದ್ವಿ, 3 ಫ್ಯಾಮಿಲಿ ಒಟ್ಟಿಗೆ ಈ ಒಂದು ರೆಸಾರ್ಟ್ಗೆ ಹೋಗಬೇಕು ಅಂತ. ಈ ದಿನ ನಾವು ಪ್ಲಾನ್ ಮಾಡಿಕೊಂಡು ಇಲ್ಲಿಗೆ ಬಂದು ತುಂಬ ಸಂತೋಷ ಆಯಿತು. ನಾವು ಬೆಳಗ್ಗೆನೇ ಹೊರಟು ಅಬ್ಬೆ ಫಾಲ್ಸ್ನ ನೋಡಿಕೊಂಡು ಇಲ್ಲಿಗೆ ಬಂದ್ವಿ. ಮಧ್ಯಾಹ್ನ ಬಂದ ತಕ್ಷಣ ಮಕ್ಕಳುಗಳಿಗೆ ಸ್ವಿಮ್ಮಿಂಗ್ ಪೂಲ್ ತುಂಬ ಕ್ಯೂರಿಯಾಸಿಟಿ, ಹೇಗಿರುತ್ತೆ, ನಾನು ಹೋಗಬೇಕು, ಆಡಬೇಕು ಅಂತ. ಸ್ವಿಮ್ಮಿಂಗ್ ಪೂಲಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲರೂ, ಬಾಲಲ್ಲಿ ಎಲ್ಲ. ಮತ್ತು ಎಕ್ಸ್ಪೆಷಲಿ ನಮ್ಮ ಪೇರು, ನಮ್ಮ ಸಂತೋಷ ಮತ್ತು ನಮ್ಮ ಮಧುವಣ್ಣವರೆಲ್ಲ ತುಂಬ ಚೆನ್ನಾಗಿ ಫ್ಯಾಮಿಲಿ ಜೊತೆ ನಾವು, ನಮ್ಮ ಹಸ್ಬೆಂಡ್ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಊಟ ಕೂಡ ಹಾಗೆ, ವೆಜ್ ಮತ್ತು ನಾನ್ ವೆಜ್ ಎಲ್ಲ ತುಂಬ ಚೆನ್ನಾಗಿತ್ತು. ಕ್ರಿಕೆಟ್ ಆಡಿದ್ವಿ, ಶಟಲ್ ಕಾಕ್ ಆಡಿದ್ವಿ, ಮತ್ತು ಬಿಲ್ಲು ಬಣ್ಣನ ಫಸ್ಟು ಎಕ್ಸ್ಪೀರಿಯೆನ್ಸ್ ಆಯಿತು, ಅದು ತುಂಬ ಚೆನ್ನಾಗಿತ್ತು. ಕ್ರಿಕೆಟನ್ನ ನಾವು ಲೇಡೀಸು ಮತ್ತು ಜೆಂಟ್ಸು ಎಲ್ಲರೂ ಒಟ್ಟಿಗೆ ಟುಗೆದರಾಗಿ ತುಂಬ ಚೆನ್ನಾಗಿ ಆಡಿದ್ವಿ. ಮತ್ತು ಎಕ್ಸ್ಪೆಷಲಿ ಲೈಫಲ್ಲಿ ಫಸ್ಟ್ ಟೈಮು ನಾವುಗಳೆಲ್ಲರೂ ರೋಪಿಂಗ್ನ ಆಡಿದ್ವಿ, ತುಂಬ ಖುಷಿ ಆಯಿತು. ಮತ್ತು ಇನ್ನೊಂದು ವಾಲಿಬಾಲು, ಮಣ್ಣು ವಾಲಿಬಾಲ್ ಅಂತೂ ತುಂಬ ಅದ್ಭುತವಾಗಿತ್ತು. ಎಷ್ಟೋ ಸರಿ ನಾವು ಮಣ್ಣಿಗೆ ಎಳ್ದಿರ್ತಿರಲಿಲ್ಲ, ಇವರಂತೂ ಎಕ್ಸ್ಪೆಷಲಿ ನಾನು ಎಳ್ದಿದ್ದೀನಿ. ಇವ್ರಿಗಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಇದೇ ರೀತಿ ನೆಕ್ಸ್ಟ್ ಟೈಮು ಇದೇ ರೀತಿ ಪ್ಲಾನ್ ಮಾಡ್ಕೊಂಡ್ಬರ್ತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಿಮಗೆ ಇಲ್ಲಿ ಏನಾದರೂ ಟೆಂಟಲ್ಲಿ ನೀವು ಸ್ಟೇ ಮಾಡಬೇಕು ಅಂತ ಇದ್ದರೆ ಇಲ್ಲಿ ಆರಾಮಾಗಿ ಟೆಂಟ್ ಸ್ಟೇ ಕೂಡ ಅವೈಲೇಬಲ್ ಇರುತ್ತೆ, ನೀವು ಅದನ್ನು ಕೂಡ ಹಾಕಿಸ್ಕೋಬೋದು. ಫ್ಯಾಮಿಲಿ ಇದ್ದಿದ್ದರಿಂದ ಅಲ್ಲಿ ಎಂಜಾಯ್ ಮಾಡಿದ್ವಿ, ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಇವಾಗ ಬೆಳಗ್ಗೆ ಎದ್ದು ರೆಸಾರ್ಟಿಂದ
ನಮ್ಮ ಅಕ್ಕ ಮನೆ ಹತ್ರ ಬಂದಿದ್ವಿ. ಸೊ ಈ ಮನೆ ನೋಡಿ ಹೆಂಗಿದೆ ಅಂತ ಹೇಳಿ. ಕಿರಣ್ಗೆ ಅಂತೂ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಈ ಮನೆಗೆ, ಅದಕ್ಕೆ ಅವ್ನಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಇವಾಗ ಬಂದು ಎಲ್ಲ ನೋಡಿಕೊಂಡು ಮಾತಾಡ್ಸ್ಕೊಂಡು ಒಂದ್ಸಲಿ ಹೋಗೋಣ ಅಂತ. ನಾನು ಗೃಹ ಪ್ರವೇಶದಲ್ಲಿ ಬಂದೆ, ಅದಾದಮೇಲೆ ಒಂದ್ಸಲಿ ಬಂದಿದ್ದೆ ಅನ್ಸುತ್ತೆ, ಅದಾದಮೇಲೆ ಬಂದೇ ಇರಲಿಲ್ಲ. ಸೊ ಇವಾಗ ಬಂದಿದ್ದೀವಿ, ಬಂದು ಇಲ್ಲಿ ಮಾತಾಡಿಸ್ಕೊಂಡು ಇವತ್ತೇ ಹೊರಡಬೇಕು. ಸಂಜೆ ಬಸ್ ಬೇರೆ ಬುಕ್ ಮಾಡಿದ್ದೀವಿ, ಹಾಗಾಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಈ ಮನೆ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಚಿನ್ನಿ ಈ ಕಡೆಗೆ ತಿರ್ಗು. ಏನದು ಮೂತಿ ಏನು? ಇವಾಗ ಮನೆಯಿಂದ ಆ ಮನೆಯಿಂದ ನಮ್ಮ ಮನೆಗೆ ಹೋಗ್ತಾ ಇದೀವಿ. ಅಲ್ಲೋ ಚೆನ್ನಾಯ್ತಾ? ಅಮ್ಮ ಈಗ ಏರುತ್ತೆ ತಡಿ, ಬಟ್ಟೆ ಎಲ್ಲ ತುಂಬಿಸ್ಕೊಂಡು ಅಲ್ಲಿಂದ ಬಂದು ಸ್ವಲ್ಪ ಬಟ್ಟೆಗಳನ್ನ ಟ್ರಯಲ್ ನೋಡಿ ಶೀತ ಮಾಡಿಕೊಂಡು ಇವರೊಂದು ರೌಂಡ್ ರೆಸ್ಟ್ ತಗೊಂಡು ನಮ್ಮ ದನ್ನಿಯವ್ರನ್ನ ಕರ್ಕೊಂಡು ಇಲ್ಲೇ ಅಕ್ಕಪಕ್ಕ ಮೀನ್ಸ್ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅಕ್ಕ ಅವ್ರ ಮನೆಗೆಲ್ಲ ಹೋಗ್ತಾ ಫಸ್ಟು ಅವ್ರ ಮನೆಗೆಲ್ಲ ಹೋಗಿ ಒಂದು ವಿಸಿಟ್ ಕೊಟ್ಟು ಮತ್ತೆ ಹೊರಡಬೇಕು ಬೆಂಗಳೂರಿಗೆ. ಅಲ್ವಾ ಗುಂಡು? ಇವನು ವೀಡಿಯೋ ಹೆಂಗೆ ಬರುತ್ತೆ ಅಂತ ಮುಂದೆಯಿಂದ ನನ್ನ ಮೊಬೈಲಿಗೆ ಹಿಡ್ಕೊಂಡು ಮಾತಾಡ್ತಿದ್ರೆ ಅವ್ನು ನೋಡ್ತಾ ಇದ್ದ ಹೆಂಗೆ ಅಂತ. ಮನೇಲಿ ಮಧ್ಯಾಹ್ನ ಊಟಕ್ಕೆ ಅಣ್ಣ ಬಜ್ಜಿ ಮಾಡ್ತಾ ಇದ್ದಾನೆ. ಬಜ್ಜಿ ನಾವು ನೆನ್ನೆ ಇರಲಿಲ್ವಲ್ಲ, ಅವಾಗ ನಿಪ್ಪಟ್ಟು ಮಾಡಿಟ್ಟಿದ್ದಾರೆ. ಚಟ್ನಿ ರೆಡಿ ಇದೆ, ಅನ್ನ ಸಾಂಬಾರು. ಆರ್ ಯು ರೆಡಿ? ನಾವು ರೆಡಿ ಇದೀವಿ. ರೆಡಿ ಇದೀವಾ? ರೆಡಿನಾ? ನಾವು ಅಪ್ಪಾಜಿ ಇಲ್ಲಿ ನೋಡಂಗಿಲ್ಲ, ಎಲ್ಲಿ ಹಾಕಿ ಖಾಲಿ ಮಾಡೋದು ಫಸ್ಟು. ನೀನು ಬಜ್ಜಿ ಮುಂದೆನೇ ಕೂತಿಯಲ್ಲ, ಅದಕ್ಕೆ ಇವಾಗ ಸ್ವಲ್ಪ ಟೌನಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಬಂದಿದ್ವಿ. ನಮ್ಮ ಅಪ್ಪಂಗೆ ಹಂಗೆ ಸ್ವೆಟ್ರು ಬೇಕಂತ ಹೇಳಿದ್ರು. ಸೊ ಇವಾಗ ನಮ್ಮ ಅಪ್ಪಂಗೆ ಹಿಂದಿನ ಕಾಲದ ಥರ ಸ್ವೆಟ್ರ್ ಬೇಕು. ಅದು ನೋಡಿದ್ರೆ ಇವಾಗ ಇಲ್ಲಿ ಸಿಗ್ತಾ ಇಲ್ಲ. ಸೊ ನೋಡೋಣ ಸಿಗುತ್ತಾ, ಯಾವ ಅಂಗಡಿ ಸಿಗುತ್ತೆ ಅಂತ. ನೋಡಿ ಇಲ್ಲಿ ಯಾವುದೋ ಒಂದು ವೇರ್ ಮಾಡ್ತಾ ಇದ್ದಾರೆ. ವೇರ್ ಮಾಡಿ ನೋಡಿ ಹಿಂಗೆ ಡಾನ್ ಥರ ಬರ್ತೈತೆ ನಮ್ಮಪ್ಪ. ಸೊ ಅದೇನಾದರೂ ಇಷ್ಟ ಆದರೆ ತಗೊಳ್ಳೋಣ, ನೋಡೋಣ ಹಿಂಗಾಗುತ್ತೆ. ಅವ್ರು ಕಂಫರ್ಟಬಲ್, ಚಳಿ ತಡೆಯೋಕ್ಕಾಗಲ್ಲ. ನಮ್ಮ ಅಪ್ಪಂಗೆ ಶುಗರ್ ಬೇರೆ ಇದೆಯಲ್ಲ. ಕೈ ಎಲ್ಲ ಅಲ್ಲಿ ತಲೆ ಕೈ. ನಮ್ಮಪ್ಪ ಇದನ್ನ ಆ ಕಡೆ ಹೆಂಗೆ ಕಾಣಿಸ್ತೈತೆ, ಪೆಂಗ್ವಿನ್ ಥರ ಪೆಂಗ್ವಿನ್ ಥರ ಕಾಣಿಸ್ತೈತೆ. ಇವಾಗ ಟೌನಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಪಂಚು ಮಿಂಚು ನಮ್ಮ ಅಕ್ಕ ಮನೆಗೆ ಬಂದಿದ್ದೀವಿ. ನೋಡಿ ಇಲ್ಲಿ ಪಂಚು ಇದ್ದಾಳೆ, ಆಯ್ ಮಾಡು ಪಂಚು. ಈ ಕಡೆ ಮಿಂಚು ಚೆನ್ನಾಗಿ ನಿದ್ದೆ ಹೊಡೆದು, ಆಮೇಲೆ ಅಕ್ಕ ಸಪೋಟ ಜ್ಯೂಸ್ ಮಾಡಿದ್ಲು, ನಾನು ಕುಡಿಯಲ್ಲ. ನೆಕ್ಸ್ಟ್ ನಮ್ಮ ಅಕ್ಕ ಚಿತ್ರಾನ್ನ ಬೇಡ ಅಂದರೂ ಮಾಡ್ತಾವಳೆ. 4 ಗಂಟೆಗೆ ಅಲ್ಲ 4:15 ಬಸ್ಸಿಗೆ ಹೋಗ್ಬೇಕು. ನೋಡಿ ಇಲ್ಲಿ ಟೈಮ್ ಆಲ್ರೆಡಿ ಆಗಿದೆ, ಅವಳು ಹೇಳಿದ್ರು ಕೇಳಂಗಿಲ್ಲ. ಸೊ ಗೈಸ್ ನೆನ್ನೆ ಊರಿಂದ ಬೆಂಗಳೂರಿಗೆ ಬಂದಾಯಿತು. ನೆನ್ನೆ ಬಂದಾಗ ಆಲ್ಮೋಸ್ಟ್ 1 o'clock ಆಗಿತ್ತು. ಸೊ ನಾನು ವೀಡಿಯೋ ಏನೂ ಮಾಡೋಕ್ಕಿಲ್ಲ, ಫುಲ್ ಸಿಕ್ಕಾಬಿಟ್ಟೆ ಬಸ್ಸಲ್ಲಿ ರಶ್ ಇದ್ರಿಂದ ಫುಲ್ ಟಯರ್ಡ್ ಆಗಿತ್ತು. ಸೊ ಹಾಗಾಗಿ ವೀಡಿಯೋನು ಬೇಡ ಏನು ಬೇಡ ಅನಿಸ್ಬಿಡ್ತು, ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ವೀಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಹೆಂಗೆ ಮಾಡ್ತಾ ಇದ್ದೀನಿ ವೀಡಿಯೋನ. ಸೊ ಈ ಒಂದು ಫ್ಯಾಮಿಲಿ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.